ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಮರು ನಮಸ್ತೆ ಹೇಳಬಹುದಾ? ಮುಸ್ಲಿಮರು ನಮಸ್ತೆ ಯಾಕೆ ಹೇಳಲ್ಲ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ಇಂಡಿಯಾದಲ್ಲಿ ಈ ಪ್ರಶ್ನೆ ತುಂಬಾ ಕಾಮನ್. ಸ್ಕೂಲಲ್ಲಿ, ಆಫೀಸಲ್ಲಿ, ಟಿವಿಯಲ್ಲಿ ಪ್ರತಿದಿನ ನಾವು ನಮಸ್ತೆ ಎಂಬ ಗ್ರೀಟಿಂಗ್ಸ್ ಕೇಳುತ್ತೀವಿ. ಆದ್ರೆ ಕೆಲವು ಮುಸ್ಲಿಮ್ಸ್ ನಮಸ್ತೆ ಯಾಕೆ ಹೇಳಲ್ಲ? ಬನ್ನಿ ಇದನ್ನ ಡೀಟೇಲ್ ಆಗಿ ನಿಮ್ಗೆ ಹೇಳಕ್ ಟ್ರೈ ಮಾಡ್ತೀನಿ. ಮೊದಲು ಒಂದ್ ಸಿಂಪಲ್ ಕ್ವೆಶನ್: ನಮಸ್ತೆ ಅಂದ್ರೆ ಏನು? ಸಾಮಾನ್ಯವಾಗಿ ನಮಸ್ತೆ ಎಂಬುದರೆ ನಿಮಗೆ ನಮಸ್ಕಾರ ಅಥವಾ ನಿಮಗೆ ವಂದನೆ. ಇವಾಗ ನೀವು ಇದನ್ನ ಡೀಟೇಲ್ ಆಗಿ ಡಿಕೋಡ್ ಮಾಡಿದ್ರೆ, ನೀವು ಹಿಂದಿನ ಪುಸ್ತಕಗಳು ಓದಿ ಆ ಬುಕ್ಸ್ ನ ಆ ಮೀನಿಂಗ್ ಇಂದ ಡಿಕೋಡ್ ಮಾಡಿದ್ರೆ, ಅದರ ಅರ್ಥ ನಾನು ನಿಮ್ಮ ಮುಂದೆ ಬಗ್ತೀನಿ ಅಥವಾ ಐ ಬೋ ಟು ಯು. ಇದು ಒಂದು ಇಂಪಾರ್ಟೆಂಟ್ ಕ್ವೆಶನ್. ಇಸ್ಲಾಂ ಅಲ್ಲಿ ಏನ್ ಕಳಿಸಂದ್ರೆ, ಇಸ್ಲಾಂ ಮೂಲ ಸಂದೇಶ ಏನು ಬ್ರದರ್? ಇಸ್ಲಾಂ ಪೂಜೆ, ವಂದನೆ ಅದೆಲ್ಲ ಅಲ್ಲಾಹಿಗೆ ಮಾತ್ರ. ನಾವು ಅಲ್ಲಾಹನ ಮುಂದೆ ಬಿಟ್ಟು ಬೇರೆ ಯಾರ ಮುಂದೆನೂ ಬಗ್ಗಂಗ್ ಇಲ್ಲ. ಅದು ನಮ್ ಪ್ರಾಫೆಟ್ ಮುಹಮ್ಮದ್ ಸಲ್ಲಂ ಇದ್ರೇನು ಅವ್ರ ಮುಂದೆನೂ ನಾವು ಬಗ್ಗಂಗಿಲ್ಲ. ನಮ್ ಅಪ್ಪ ಅಮ್ಮ ಮುಂದೆನೂ ನಾವು ಬಗ್ಗಂಗಿಲ್ಲ. ಯಾವುದೇ ಮನುಷ್ಯ, ಪ್ರಾಣಿ, ಪಕ್ಷಿ ಏನೇ ಇದ್ಲಿ, ಏನೇನ್ ಕ್ರಿಯೇಟರ್ ಮಾಡಿದಾರೋ ಅಲ್ವಾ, ಏನೇನ್ ಅದೇ ಸನ್ನು ಮೂನು ಎಲ್ಲ ಏನೇನಿದೆಯೋ ಪಶು ಪ್ರಾಣಿ ಎಲ್ಲ, ಅದ್ರ ಮುಂದೆ ನಾವು ಬಗ್ಗಂಗಿಲ್ಲ. ನಾವು ಬಗ್ಗೋದು ಒಬ್ಬರಿಗೆ, ಕ್ರಿಯೇಟರ್ಗೆ ಮಾತ್ರ. ಸೊ ಅದರಿಂದ ನಾವು ಹೇಳಂಗೂ ಇಲ್ಲ. ಸೊ ಅಲ್ಲಾಹ್ ಖುರಾನ್ ನಮ್ಗೆ ಹೇಳ್ತಾರೆ, ಸೂರೆ ಇಖ್ಲಾಸ್ ಅಲ್ಲಿ ಚಾಪ್ಟರ್ 112 ಅಲ್ಲಿ, ಹೇಳಿ ಅಲ್ಲಾಹ್ ಒಬ್ನೇ. ಮತ್ತೆ ಅಲ್ಲಾಹ್ ಹೇಳ್ತಾರೆ ಸೂರೆ ಅಲ್ ಫಾತಿಹಾದಲ್ಲಿ, ನಾವು ನಿಮ್ಮನ್ನೇ ಪೂಜಿಸ್ತೇವೆ ಮತ್ತು ನಿನ್ನಿಂದಲೇ ಸಹಾಯ ಕೇಳುತ್ತೇವೆ. ಸೊ ಇಸ್ಲಾಂನಲ್ಲಿ ಪೂಜೆ ಮತ್ತು ಅಂತಿಮ ವಂದನೆ ಅಲ್ಲಾಹ್ಗೆ ಮಾತ್ರ. ಈಗ ಒಂದು ಸಿಂಪಲ್ ಕ್ವೆಶನ್: ಹಾಗಾದ್ರೆ ಇಸ್ಲಾಂ ನಮ್ಗೆ ಯಾವಾಗ ಗ್ರೀಟಿಂಗ್ ಕಳಿಸುತ್ತೆ ಅಲ್ವಾ? ಅದಕ್ಕೆ ಇಸ್ಲಾಂ ಹೇಳುತ್ತೆ ಅಸ್ಸಲಾಮು ಅಲೈಕುಂ, ನಿಮ್ಮ ಮೇಲೆ ಶಾಂತಿ ಇದೆ. ಇಂಗ್ಲಿಷ್ ನಲ್ಲಿ ಪೀಸ್ ಬಿ ಅಪಾನ್ ಯು. ಸೊ ಅದರ ಗಮನಿಸಿ, ಹೆಲೋ ಒಂದು ಗ್ರೀಟಿಂಗ್, ಆದರೆ ಅಸ್ಸಲಾಮು ಅಲೈಕುಂ ಗ್ರೀಟಿಂಗ್ ಜೊತೆ ಒಂದು ದುವಾ. ದುವಾ ಅಂದ್ರೆ ಆ ಬೇಡಿಕೆ, ಭಗವನದಿಂದ ನಿಮ್ಮ ಮೇಲೆ ಶಾಂತಿ ಇರಲಿ, ಪೀಸ್ ಇರಲಿ ಅಂತ, ರಕ್ಷಣೆ ಕೊಡ್ಲಿ, ನಿಮಗೆ ಒಳ್ಳೇದಾಗ್ಲಿ ಅಂತ. ಅಲ್ಲಾಹ್ ಖುರಾನ್ ಅಲ್ಲಿ ಹೇಳ್ತಾರೆ, ಯಾರಾದ್ರೂ ನಿಮ್ಗೆ ಗ್ರೀಟಿಂಗ್ಸ್ ಕೊಟ್ಟರೆ ಅದಕ್ಕಿಂತ ಜಾಸ್ತಿ ಒಳ್ಳೆ ಗ್ರೀಟಿಂಗ್ಸ್ ಕೊಡಿ ಅಂತ. ಇವಾಗ ನೀವು ಗ್ರೀಟಿಂಗ್ಸ್ ಅಂತ ಯಾರಾದ್ರೂ ಹೇಳಿ, ಹೇ ಶುಭೋದಯ ಅಂತ ಹೇಳಿ ನಿಮ್ಗೆ, ನೀವು ವಾಪಸ್ ಹೋಗಪ್ಪ ನಿನ್ ಮೇಲೆ ಶಾಂತಿ ಇರ್ಲಿ ಅಂದ್ರೆ ಯಾವ್ದು ಚೆನ್ನಾಗಿರತ್ತೆ? ಶಾಂತಿ ಇರ್ಲಿ ಚೆನ್ನಾಗಿರತ್ತಾ, ಇಲ್ಲ ಶುಭೋದಯ ಚೆನ್ನಾಗಿರತ್ತಾ? ಸಿಮಿಲರ್ಲಿ ಯಾರಾದ್ರೂ ಗುಡ್ ಮಾರ್ನಿಂಗ್ ಅಂದ್ರೆ, ನೀವು ಹ್ಯಾವ್ ಎ ಪೀಸ್ ಬಿ ಅಪಾನ್ ಯು ಅಂದ್ರೆ ಯಾವ್ದು ಚೆನ್ನಾಗಿರತ್ತೆ? ಪೀಸ್ ಬಿ ಅಪಾನ್ ಯು ಚೆನ್ನಾಗಿ ಸೌಂಡ್ ಮಾಡುತ್ತೆ. ಸೊ ಅದಕ್ಕಲ್ಲಿ ಇಸ್ಲಾಂ ಅಲ್ಲಿ ಗ್ರೀಟಿಂಗ್ಸು ಅದೇ ನೀವು ಗುಡ್ ಮಾರ್ನಿಂಗ್ ಅದೆಲ್ಲ ಹೇಳ್ತಾರೆ, ಅದಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಮತ್ತೆ ನಮ್ ಪ್ರಾಫೆಟ್ ಮೊಹಮ್ಮದ್ ಸಲಾಂ ಹೇಳ್ತಾರೆ, ನಿಮ್ಮ ಮಧ್ಯೆ ಸಲಾಂನ ಹಾರಾಡಿ, ಅಂದ್ರೆ ಸಲಾಂ ಜಾಸ್ತಿ ಇಡಿ ನಿಮ್ಮದು. ಯಾವಾಗಾದ್ರೂ ನೀವು ಮೀಟ್ ಮಾಡಿದ್ರೆ ಸ್ಮೈಲ್ ಆಗಿ ಎಲ್ಲರಿಗೂ ಗ್ರೀಟಿಂಗ್ಸ್ ಮಾಡಿ ಅಂತ ಇದೆ. ಬ್ರದರ್, ಈಗ ಒಂದು ಸಿಂಪಲ್ ಎಕ್ಸಾಂಪಲ್: ಒಂದು ಸ್ಕೂಲ್ಗೆ ತನ್ನ ಯೂನಿಫಾರ್ಮ್ ಇರುತ್ತೆ, ಒಂದು ಕಂಪನಿಗೆ ತನ್ನ ಲೋಗೋ ಇರುತ್ತೆ, ಒಂದು ದೇಶಕ್ಕೆ ತನ್ನ ಧ್ವಜ ಇರುತ್ತೆ. ಯಾಕೆ? ಐಡೆಂಟಿಟಿ ಬ್ರದರ್. ಅದೇ ರೀತಿ ಇಸ್ಲಾಂಗೆ ಸಹ ತನ್ನ ಗ್ರೀಟಿಂಗ್ ಇದೆ, ಅಸ್ಸಲಾಮು ಅಲೈಕುಂ. ಕೆಲವರು ಕೇಳುತ್ತಾರೆ, ಹಾಗಿದ್ರೆ ಮುಸ್ಲಿಮರು ಬೇರೆ ಧರ್ಮವನ್ನು ಗೌರವಿಸೋದಲ್ಲ, ನೀವೇನು ಬೇರೆ ಧರ್ಮವನ್ನು ಗೌರವಿಸಲ್ವಾ ಅಂತ. ಬ್ರದರ್, ಖಂಡಿತ ಗೌರವಿಸ್ತೇವೆ ನಾವು. ಇಸ್ಲಾಂ ಯಾರನ್ನು ಅವಮಾನ ಮಾಡಲು ಕಲಿಸಲ್ಲ. ಇಸ್ಲಾಂ ನಮ್ದೇನಿದೆ ಒಳ್ಳೆಯ ವರ್ತನೆ ಮಾಡಲು ಕಲಿಸುತ್ತದೆ. ಇಸ್ಲಾಂ ನಯ ಮತ್ತು ಗೌರವ ಕಲಿಸುತ್ತದೆ, ನ್ಯಾಯ ಮತ್ತು ಗೌರವ ಕಲಿಸುತ್ತದೆ. ಸೊ ಬ್ರದರ್, ಮುಸ್ಲಿಮರು ಯಾಕೆ ಅಸ್ಸಲಾಮು ಅಲೈಕುಂ ಹೇಳುತ್ತಾರೆ? ಯಾಕಂದ್ರೆ ಅದನ್ನು ಪ್ರೊಫೆಟ್ ಮೊಹಮ್ಮದ್ ಕಲಿಸಿದ್ದಾರೆ. ಅದರಲ್ಲಿ ಪ್ರಾರ್ಥನೆ ಇದೆ, ಬೇಡಿಕೆ ಇದೆ, ಅದರಲ್ಲಿ ಶಾಂತಿಯ ಸಂದೇಶ ಇದೆ, ಮತ್ತು ಒಂದು ಇಸ್ಲಾಂನ ಗ್ರೀಟಿಂಗ್. ಈಗ ಒಂದು ಸಿಂಪಲ್ ಕ್ವಶನ್: ಯಾರಾದ್ರೂ ನಿಮ್ಗೆ ನಿಮ್ಮ ಮೇಲೆ ಶಾಂತಿ ಇರಲಿ ಅಂದ್ರೆ ಹೇಳಿದ್ರೆ ಒಳ್ಳೇದಾ ಅಥವಾ ಕೆಟ್ಟದಾ? ಅಫ್ಕೋರ್ಸ್ ಖಂಡಿತ ಒಳ್ಳೇದಲ್ವಾ? ಸೊ ಅದಕ್ಕೆ ಮುಸ್ಲಿಮರು ಸಲಾಂಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಅದರಿಂದ ಬ್ರದರ್, ಬಹುತೇಕ ಮುಸ್ಲಿಮರು ಅಸ್ಸಲಾಮು ಅಲೈಕುಂ ಅನ್ನು ಬಳಸುತ್ತಾರೆ. ಯಾಕಂದ್ರೆ ಅದು ಒಂಥರ ಗ್ರೀಟಿಂಗು, ಒಂಥರ ದುವಾ, ಅದು ಒಂಥರ ಶಾಂತಿಯ ಸಂದೇಶ. ಮತ್ತೆ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲಾಂ ನಮ್ಮನ್ನೋದು ಕಳ್ಸಿದ್ದಾರೆ. ಅದು ತೌಹೀದ್ನ ನೆನಪು. ನಾವು ಒಂದ್ ಕ್ರಿಯೇಟರ್ನ ಬಿಟ್ಟು ಬೇರೆ ಯಾರ ಮುಂದೆನೂ ಬಗ್ಗಲ್ಲ. ಅದು ನಾವು ಬಗ್ಗೋದಿಲ್ಲ, ಅದು ಫಸ್ಟ್. ಅದು ಸೆಕೆಂಡ್, ನಾವು ಹೇಳೋದು ಇಲ್ಲ ಆತರ ನಾವು ನಿಮ್ ಮುಂದೆ ಬಗ್ತೀವಿ ಅಂತ. ಸೊ ಇದೇ ಇದನ್ನ ಆನ್ಸರ್ ನಿಮ್ ಕ್ವೆಶನ್ ನ. ನಿಮ್ಮ ಅಭಿಪ್ರಾಯನು ಕಮೆಂಟ್ಸ್ ಅಲ್ಲಿ ಡೆಫಿನೆಟ್ ಆಗಿ ಹೇಳಿ. ನಿಮ್ಗೆ ಬೇರೆ ಏನಾದ್ರು ಕ್ವೆಶನ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ, ಇನ್ಶಾಲ್ಲ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಕನ್ನಡದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.